ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸಲಾಗುತ್ತೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ನೇತೃತ್ವದಲ್ಲಿ ಈ ಬಗ್ಗೆ ಒಂದು ಮಹತ್ವದ ಸಭೆ ಕೂಡ ನಡೆದಿದೆ. ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅನ್ನೋದಾಗಿ ಹೇಳಿದ್ದಾರೆ. ಪಕ್ಷದ ಎಲ್ಲಾ ನಾಯಕರಿಗೂ ಕೂಡ ಆಹ್ವಾನವನ್ನ ನೀಡ್ತೇವೆ. ಭಾಗವಹಿಸುವುದಕ್ಕೆ ಈ ಸಮಾವೇಶದಲ್ಲಿ ಎಲ್ಲೆಲ್ಲಿ ಕಳೆದುಕೊಂಡಿದ್ದೇವೆ ಅಲ್ಲಿಯೇ ಹುಡುಕಬೇಕು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಸದ್ಯದಲ್ಲೇ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲಾ ನಾಯಕರಿಗೂ ಕೂಡ ಕರೆಯನ್ನ ಕೊಡ್ತೀವಿ. ವಿಭಾಗವಾರು ಕಾರ್ಯಕ್ರಮಕ್ಕೆ ತೀರ್ಮಾನವನ್ನ ಮಾಡ್ತಿದ್ದೇವೆ ಅನ್ನೋದಾಗಿ ಡಿಕೆ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ಯಶಸ್ಸಿನ ಹಿನ್ನೆಲೆಯಲ್ಲಿ ಮುಂದಕ್ಕೆ ನಮ್ಮ ಪಕ್ಷವನ್ನ ಸಂಘಟನೆ ಮಾಡುವಂತ ದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರತಿ ವಿಭಾಗವಾರು ಅನೇಕ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಪಕ್ಷ ತೀರ್ಮಾನವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಕಳ್ಕೊಂಡಿದ್ದೇವೆ ಅಲ್ಲಲ್ಲಿ ಹುಡುಕಬೇಕು ಅನ್ನೋದು ನಮ್ಮ ಆಸೆ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹಾಸನ ಜಿಲ್ಲೆಗೆ ಶಕ್ತಿ ಬಂತು. ಅಸೆಂಬ್ಲಿಲಿ ಒಂದು ಸೀಟ್ ಬಿಟ್ರೆ ನಾವು ಗೆದ್ದಿಲ್ಲ. ಮಂಡ್ಯ ಅಸೆಂಬ್ಲಿ ಗೆದ್ದಿದ್ದೇವೆ, ಕೂರ್ಗ್ ಗೆದ್ದಿದ್ದೇವೆ, ಮೈಸೂರು ಗೆದ್ದಿದ್ದೇವೆ, ಚಾಮರಾಜನಗರ ಗೆದ್ದಿದ್ದೇವೆ. ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಸದ್ಯದಲ್ಲೇ ನಾನು ಮುಖ್ಯಮಂತ್ರಿಗಳು 2 ದಿನಾಂಕವನ್ನ ಶಿಗ್ಗಾಂವ್ ಮತ್ತು ಸಂಡೂರಿಗೆ ಕೃತಜ್ಞತಾ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಯೋಗೇಶ್ಗೆ ಮತ್ತು ಸುರೇಶ್ಗೆ ಇಬ್ರು ಸೇರಿ ಮಧ್ಯದಲ್ಲಿ ಅಸೆಂಬ್ಲಿ ನಡೆಯುವ ಮಧ್ಯದಲ್ಲಿ ಒಂದಿನ ಫಿಕ್ಸ್ ಮಾಡಿ ಶನಿವಾರ ಭಾನುವಾರ ಯಾವ ತರ ಒಂದಿನ ಅಂತ ಹೇಳಿ ಅವ್ರಿಗೆ ತಿಳಿಸಿದ್ದೇವೆ. ಈಗ ಬಹಳ ಜನ ಪಕ್ಷದ ಅನೇಕ ಮುಖಂಡಗಳು ಇನ್ನು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕೆಲವರು ವೈಯಕ್ತಿಕವಾಗಿ ಮಾತನಾಡಬಹುದು, ಒಂದೇ ಪಕ್ಷ ಒಂದೇ ಚಿಹ್ನೆ ಇರೋದು ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ನಾನು ಸಿಎಂ ಹಾಗೆ ಎಐಸಿಸಿ ಜೊತೆ ಮಾತನಾಡಿದ್ದೇವೆ, ಯಾವುದೇ ಗೊಂದಲ ಇಲ್ಲ. ಪಕ್ಷದ ಅಡಿಯಲ್ಲಿ ಸಮಾವೇಶ ನಡೆಯುತ್ತೆ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ನಡೆಸ್ತೀನಿ ಅನ್ನೋದಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನ ಮಾಡಲಿದ್ದೇನೆ, ಇದಕ್ಕೆ ಎಐಸಿಸಿ ನಾಯಕರು ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಡಿಸಿಎಂ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇರುವಂತ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಎಳೆದಾಗಾಯ್ತು. ತನ್ನ ನೇತೃತ್ವದಲ್ಲೇ ನಡೆಯುತ್ತೆ, ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಈ ಕಾರ್ಯಕ್ರಮ ಮಾಡಲಿದ್ದೇವೆ ಅನ್ನೋ ಮುಖಾಂತರವಾಗಿ ಅಲ್ಲಿ ಸ್ವಾಭಿಮಾನಿ ಸಮಾವೇಶದಕ್ಕೆ ಬೇರೆಯೇ ಒಂದು ದಿಕ್ಕನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವೈಯಕ್ತಿಕವಾಗಿ ಕೆಲವರು ಮಾತನಾಡಬಹುದು, ಆದರೆ ಒಂದು ಪಕ್ಷ ಒಂದು ಚಿಹ್ನೆ ಇರೋದು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಕೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿ ಇರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ. ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರು ನಿಮ್ಮ ಕಣ್ಣ ಎದುರುಗಡೆ ಕಾಣ್ತಾ ಇದ್ದಾರೆ, ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ. ಎಐಸಿಸಿ ಅಧ್ಯಕ್ಷರು ಮಾತಾಡಿದ್ದಾರೆ, ಎಐಸಿಸಿ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ. ಚೀಫ್ ಮಿನಿಸ್ಟ್ರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ತಮಗೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ, ತಾವು ಕೂಡ ಬಂದು ನಮಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿ ಈ ಕೈ ಜೋಡಿಸಿ ಕೈಯನ್ನ ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಇದೀಗ ಸಂಪೂರ್ಣವಾಗಿ ಬದಲಾಗಿದೆ ಹಾಸನ ಸಮಾವೇಶದ ರೂಪುರೇಷೆ. ಪಕ್ಷದ ವೇದಿಕೆಗೆ ಟೇಕ್ ಓವರ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಪರ ಸ್ವಾಭಿಮಾನಿ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿತ್ತು. ಪಕ್ಷ ಸಂಘಟನೆಯ ಅಡಿಗೆ ಇದನ್ನ ಬದಲಿಸಿದ್ದಾರೆ ಡಿಕೆ ಶಿವಕುಮಾರ್. ಪಕ್ಷ ಸಂಘಟನೆಗೆ ಸಮಾವೇಶ
ಅನ್ನೋದಾಗಿ ಸ್ವರೂಪವೇ ಬದಲು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸಿಎಂ, ಕಾಂಗ್ರೆಸ್ ಗ್ಯಾರಂಟಿ, ಈ ರೀತಿಯಾಗಿ ಸಮಾವೇಶವನ್ನ ಸಂಪೂರ್ಣವಾಗಿ ಕಂಟ್ರೋಲ್ ತೆಗೆದುಕೊಂಡು ಬಂದಿದ್ದಾರೆ ಡಿಕೆ ಶಿವಕುಮಾರ್. ಹಳೆ ಮೈಸೂರು ಭಾಗದ ಶಾಸಕರ ಸಭೆಯನ್ನ ಕೂಡ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಸಮಾವೇಶಕ್ಕೆ ಪ್ಲಾನ್ ಆಗ್ತಾ ಇತ್ತಲ್ಲ, ಸಮಾವೇಶವನ್ನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರೇನು ಹೊರಟಿದ್ರು, ಆ ರೂಪುರೇಷೆಯನ್ನ ಸಂಪೂರ್ಣವಾಗಿ ಬದಲಿಸಿ ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ನಿಜಕ್ಕೂ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಿದ್ರೆ ಅದು ಬೇರೆನೇ ರೀತಿಯಾಗಿ ನೋಡ್ಲಾಗ್ತಾ ಇತ್ತು. ಇದೀಗ ಡಿಸಿಎಂ ಡಿಕೆ ಅವರು ಟೇಕ್ ಓವರ್ ಮಾಡ್ಕೊಂಡಿರುವಂತ ರೀತಿ ಸಂಪೂರ್ಣ ರೂಪುರೇಷೆಯನ್ನೇ ಬದಲಿಸಿ ಬಿಟ್ರಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಪ್ರಸನ್ನ? ಹೌದು ಚೈತ್ರ, ಫಸ್ಟ್ ಸಿದ್ದರಾಮಯ್ಯನವರ ಪರವಾಗಿ ಸ್ವಾಭಿಮಾನಿ ಸಮಾವೇಶವನ್ನ ಆಯೋಜನೆ ಮಾಡಿದ್ದು ಕೇವಲ 3-4 ಮಂದಿ ಸಚಿವರು ಮತ್ತು ಅದಕ್ಕೆ ಪಕ್ಷದ ಚೌಕಟ್ಟನ್ನ ನೀಡಿಯೇ ಇರಲಿಲ್ಲ, ಪಕ್ಷದ ಚಿಹ್ನೆ ಬಳಕೆ ಆಗ್ತಿರಲಿಲ್ಲ. ಅದಕ್ಕೆ ಬಿಡುಗಡೆ ಮಾಡಿದಂತಹ ಪೋಸ್ಟರ್ನಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನ ಬಳಕೆ ಮಾಡಿರಲಿಲ್ಲ. ಆದ್ರೆ ಯಾವಾಗ ಎಐಸಿಸಿ ತನಕ ಒಂದು ದೂರಿನ ಪ್ರತಿ ಹೋಗಿ ಪಕ್ಷದ ಚೌಕಟ್ಟಿನ ಒಳಗೆ ಈ ಸ್ವಾಭಿಮಾನಿ ಸಮಾವೇಶವನ್ನ ತರಬೇಕು ಅನ್ನುವಂತ ಒಂದು ದೂರು ದಾಖಲಾಯಿತು, ಆಗ ಈ ಇಡೀ ಸಂಪೂರ್ಣ ಹಾಸನ ಸಮಾವೇಶದ ರೂಪುರೇಷೆ ಬದಲಾಗಿದೆ. ಇದೀಗ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ಈ ಇಡೀ ಕಾರ್ಯಕ್ರಮವನ್ನು ಟೇಕ್ ಓವರ್ ಮಾಡಿದಂತೆ ಕಂಡು ಬರ್ತಾ ಇದೆ. ಇವತ್ತು ಹಾಸನ ಮತ್ತು ಬೇರೆ ಬೇರೆ ಭಾಗದ ಮೈಸೂರು ಸೇರಿದಂತೆ ಹಳೆ ಮೈಸೂರು ಭಾಗದ ಸುಮಾರು 6 ಜಿಲ್ಲೆಗಳ ಶಾಸಕರ ಜನಪ್ರತಿನಿಧಿಗಳ ಸಭೆಯನ್ನು ನಡೆಸಿರುವಂತಹ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಪಕ್ಷ ಸಂಘಟನೆಯ ಟಚ್ ಅನ್ನ ಕೊಟ್ಟಿದ್ದಾರೆ. ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ದೃಷ್ಟಿಯಿಂದ ಈ ಒಂದು ಸಮಾವೇಶ ಅತ್ಯಂತ ಮುಖ್ಯ ಆಗುತ್ತೆ ಮತ್ತು ಇದು ಕೇವಲ ಹಾಸನಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ಮಾದರಿಯ ಸಮಾವೇಶವನ್ನು ಆಯೋಜನೆ ಮಾಡ್ತೇವೆ ಮತ್ತು ಸಿದ್ದರಾಮಯ್ಯನವರು ಯಾವುದೋ ಒಂದು ಪಕ್ಷದ ಮುಖ್ಯಮಂತ್ರಿ ಕೇವಲ ಸಿದ್ದರಾಮಯ್ಯನವರ ಟಾರ್ಗೆಟ್ ಆಗಿರುವಂತದ್ದು ಸಿದ್ದರಾಮಯ್ಯ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲ, ಅವರು ಪಕ್ಷದ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅಲ್ಲ. ಈ ಕಾರಣಕ್ಕೋಸ್ಕರ ನಾವು ಪಕ್ಷದ ಚೌಕಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ನನ್ನ ನೇತೃತ್ವದಲ್ಲಿಯೇ ಕಾರ್ಯಕ್ರಮ ಆಯೋಜನೆ ಆಗುತ್ತೆ. ಪಕ್ಷದ ಗ್ಯಾರಂಟಿಗಳಿರ್ಬೋದು, ಬೇರೆ ಬೇರೆ ವಿಷಯಗಳನ್ನು ಕೂಡ ಪಕ್ಷದ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂತಹ ವಿಚಾರಗಳನ್ನ, ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಕೂಡ ಈ ಸಮಾವೇಶದಲ್ಲಿ ನಾವು ಧ್ವನಿ ಎತ್ತುತ್ತೀವಿ. ಚುನಾವಣೆ ಮುಗಿದರೂ ಕೂಡ ಮುಂಬರುವಂತಹ ಚುನಾವಣೆಗಳ ದೃಷ್ಟಿಯಿಂದ ಹಾಸನದ ಸಮಾವೇಶ ಅತ್ಯಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತಿನಿಂದ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಸನದ ಸಮಾವೇಶ. ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡೋಣ. ಡಿಸಿಎಂ ಸಭೆಗೆ ಸಮಾವೇಶದ ಮುಖ್ಯ ಆಯೋಜಕರೇ ಗೈರಾಗಿದ್ದಾರೆ. ಸಚಿವ ಮಹದೇವಪ್ಪ, ಕೆಎನ್ ರಾಜಣ್ಣ ಗೈರಾಗಿದ್ದಾರೆ. ಸಭೆಗೆ ಗೈರಾಗಿರುವಂತಹ ಸಚಿವ ಕೆ ವೆಂಕಟೇಶ್ ಹಾಗೆ ಕೆಜೆ ಜಾರ್ಜ್ ಹಾಸನದ ಸ್ವಾಭಿಮಾನಿ ಸಮಾವೇಶವನ್ನ ಆಯೋಜಿಸಿದ್ದಂತ ಸಚಿವರು ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗ್ತಾ ಇದೆ. ಪ್ರಸನ್ನ, ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಕೆಲವೊಂದಷ್ಟು ಸಚಿವರುಗಳು ಗೈರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಹುಟ್ಟುಕೊಳ್ತಾ ಇದೆಯಾ? ಸಮಾವೇಶದ ದಿಕ್ಕನ್ನ ಬದಲಿಸಿರುವುದಕ್ಕೆ ಏನಾಗ್ತಾ ಇದೆ? ಚೈತ್ರ, ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇವತ್ತು ಹಳೆ ಮೈಸೂರು ಭಾಗದ ಸುಮಾರು 6 ಜಿಲ್ಲೆಗಳ ನಾಯಕರ ಸಭೆಯನ್ನ ಕರೆದಿದ್ರು. ಪ್ರಮುಖವಾಗಿ ಹಾಸನ ಸಮಾವೇಶವನ್ನ ಪಕ್ಷದ ವೇದಿಕೆಯ ಮೂಲಕ ಹೇಗೆ ಸಕ್ಸಸ್ ಮಾಡಬೇಕು ಅನ್ನುವಂತ ಅಜೆಂಡಾವನ್ನ ಇಟ್ಕೊಂಡು ಇವತ್ತು ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಇದಕ್ಕೆ ಪ್ರಮುಖವಾಗಿ ಕಾರ್ಯಕ್ರಮದ ಸೃಷ್ಟಿಕರ್ತರು ಯಾರಿದ್ರು ಅಂದ್ರೆ ಕೆಎನ್ ರಾಜಣ್ಣ ಇರಬಹುದು, ಎಚ್ ಸಿ ಮಹದೇವಪ್ಪ ಇರಬಹುದು, ಕೆ ವೆಂಕಟೇಶ್ ಇರಬಹುದು, ಇವರೆಲ್ಲರೂ ಕೂಡ ಇವತ್ತಿನ ಸಭೆಗೆ ಗೈರು ಹಾಜರಾಗಿದ್ದಾರೆ. ಅವರು ಪ್ರತ್ಯೇಕವಾಗಿ ಮೈಸೂರಿನಲ್ಲಿ ಈ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇವತ್ತಿನ ಕೆಪಿಸಿ ಕಚೇರಿ ಡಿಕೆ ಶಿವಕುಮಾರ್ ಅವರು ಕರೆದಂತ ಸಭೆಗೆ ಕೆಎನ್ ರಾಜಣ್ಣ ಅವರು ಬಂದಿಲ್ಲ, ಎಚ್ ಸಿ ಮಹದೇವಪ್ಪ ಅವರು ಬಂದಿಲ್ಲ ಮತ್ತು ಕೆ ವೆಂಕಟೇಶ್ ಅವರು ಕೂಡ ಗೈರು ಹಾಜರಾಗಿದ್ದಾರೆ. ಅಂದ್ರೆ ಒಂದಷ್ಟು ಗೊಂದಲಗಳಂತೂ ಇಲ್ಲಿ ಇದ್ದೇ ಇದೆ. ಪಕ್ಷದ ಚೌಕಟ್ಟಿಗೆ ಈ ವೇದಿಕೆಯನ್ನ ಸಂಪೂರ್ಣವಾಗಿ ಪಕ್ಷವ ಕಾರ್ಯಕ್ರಮದ ರೀತಿಯಲ್ಲಿಯೇ ಬಿಂಬಿತ ಆಗಿದ್ರು ಕೂಡ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರ ಪರವಾಗಿ ಧ್ವನಿ ಎತ್ತುವಂತಹ ಸಚಿವರೆಲ್ಲರೂ ಕೂಡ ಮೂಲ ಕಾರಣಕರ್ತರು ಯಾರಿದ್ರು, ಹಾಸನದ ಸಮಾವೇಶವನ್ನ ಆಯೋಜನೆ ಮಾಡಬೇಕು ಅಂತ ಯಾರು ಹೊರಟಿದ್ರು, ಯಾರು ಪಕ್ಷದ ಚೌಕಟ್ಟಿನ ಹೊರಗೆ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ರು, ಆ ಎಲ್ಲ ಸಚಿವರು ಕೂಡ ಇವತ್ತಿನ ಸಭೆಗೆ ಗೈರು ಹಾಜರಾಗಿದ್ದಾರೆ. ಇದನ್ನ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಾಗ ಅವರು ಕೂಡ ಬೇರೆ ಬೇರೆ ಸಚಿವರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ, ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ನಮ್ಮ ಜೊತೆಗೆ ಸೇರ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತು ಶೋಷಿತ ವರ್ಗಗಳ ಒಕ್ಕೂಟ ಇದರ ನೇತೃತ್ವವನ್ನು ವಹಿಸೋದು ಅಂತೇಳಿ ಮೊದಲು ನಿರ್ಧಾರಿತ ಆಗಿತ್ತು. ಆದ್ರೆ ಇದೀಗ ಇದು ಪಕ್ಷದ ಚೌಕಟ್ಟಿನ ತನಕ ಬಂದು ನಿಂತಿದೆ ಮತ್ತು ಇಡೀ ಕಾರ್ಯಕ್ರಮ, ಇಡೀ ಸಮಾವೇಶ ಕಾಂಗ್ರೆಸ್ ಪಕ್ಷದ ಚಿಹ್ನೆಯ ಅಡಿಯಲ್ಲಿಯೇ ನಡೀಬೇಕು. ಮತ್ತೆ ಬೇರೆ ಬೇರೆ ಸಂಘಟನೆಗಳು ಜೊತೆಗೂಡುದಿದ್ರು ಕೂಡ ಅದರ ಬಗ್ಗೆ ನಾನು ಉಸ್ತುವಾರಿ ಸಚಿವರುಗಳು, ಬೇರೆ ಬೇರೆ ಜಿಲ್ಲೆಯ ಜವಾಬ್ದಾರಿ ಹೊತ್ತಂತವರು ಅವರಿಂದ ಮಾಹಿತಿಯನ್ನು ಪಡಿತೀನಿ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ.
ಹಿಂದೆ ಮೂಡ ಪಾದಯಾತ್ರೆಯನ್ನ ಬಿಜೆಪಿ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಶೋಷಿತ ವರ್ಗಗಳ ಒಕ್ಕೂಟ ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೊರಟಿತ್ತು. ಆಗ್ಲೂ ಕೂಡ DK ಶಿವಕುಮಾರ್ ಅವರು ಇದೇ ತಂತ್ರಗಾರಿಕೆಯನ್ನ ಮಾಡಿ ತಾವೇ ಒಂದು ಹೆಜ್ಜೆ ಮುಂದೆ ಹೋಗಿ ಜನಾಂದೋಲನ ಯಾತ್ರೆ ಅಂತ ಹೇಳಿ ಬೆಂಗಳೂರಿಂದ ಮೈಸೂರಿಗೆ ಆ ಒಂದು ಸ್ವರೂಪವನ್ನು ಕೊಟ್ಟಿದ್ರು. ಇದೀಗ ಶೋಷಿತ ವರ್ಗಗಳ ಒಕ್ಕೂಟ ಮತ್ತು ಕೆಲವು ಮಂದಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಅದೇ ಮಾದರಿಯ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಾಗ್ಲೂ ಕೂಡ DK ಶಿವಕುಮಾರ್ ಅವರು ಮತ್ತೆ ಪಕ್ಷ ಸಂಘಟನೆಯ ಚೌಕಟ್ಟಿಗೆ ಅದನ್ನ ತಂದು ತಾವು ಒಂದು ಹೆಜ್ಜೆ ಮುಂದೆ ಹೋಗಿ ರಣತಂತ್ರವನ್ನ ಹೆಣೆದಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ಇನ್ನು ಈ ಸಮಾವೇಶದ ಬಗ್ಗೆ DCM DK ಶಿವಕುಮಾರ್ ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ. ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರು ನಿಮ್ಮ ಕಣ್ಣ ಎದುರುಗಡೆ ಕಾಣ್ತಾ ಇದ್ದಾರೆ, ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ. AICC ಅಧ್ಯಕ್ಷರು ಮಾತಾಡಿದ್ದಾರೆ, AICC ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ. ಚೀಫ್ ಮಿನಿಸ್ಟ್ರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ತಮಗೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ, ತಾವು ಕೂಡ ಬಂದು ನಮಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕೈ ಜೋಡಿಸಿ ಕೈಯನ್ನು ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್